ಸತೀಶ್ ಜಾರಕಿಹೊಳಿ ಮಾತನಾಡ್ತಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ. ಯಾವ್ದಾರು ಒಬ್ಬ ಸ್ಪಷ್ಟ ನಿರ್ಧಾರ ಕಾಂಗ್ರೆಸ್ನಲ್ಲಿ ಉಳಿಬೇಕಾ ಇಲ್ಲ ಬಿಜೆಪಿಯಲ್ಲಿ ಹೋಗೋದಾರೆ ತಕ್ಷಣ ರಾಜೀನಾಮೆ ಕೊಟ್ಟು ಒಮ್ಮೆ ಸ್ಪರ್ಧೆ ಮಾಡಬೇಕು ಗೋಕಾಕದಲ್ಲಿ. ಸೊ ಅವಾಗ ನಿಮ್ಮ ಶಕ್ತಿ ಸಾಮರ್ಥ್ಯ ಗೊತ್ತಾಗುತ್ತೆ. ಇಲ್ಲಿವರೆಗೆ ಜಾರಕಿಹೊಳಿ ಅನ್ನೋ ಬ್ರ್ಯಾಂಡ್ನಿಂದ ನೀವು ಬರ್ತಿದ್ರಿ ಮತ್ತು SC/ST ಮೈನಾರಿಟಿಯಿಂದ ಬರ್ತಿದ್ರಿ. ಸೊ ಮತ್ತೊಮ್ಮೆ ಸಾಬೀತು ಮಾಡಿ, ಇಲ್ಲ ಸುಮ್ಮ ಗೊಂದಲ ಸೃಷ್ಟಿ ಮಾಡಿದ್ರೆ ಸುಮ್ಮ ಪಕ್ಷದಲ್ಲಿ ಇರುವಲ್ಲಿ ಇರ್ರಿ ಇಷ್ಟೇ. ನಮ್ಮದೇ ನಾವೇನು ಎಕ್ಸ್ಟ್ರಾ ಹೇಳ್ತಾ ಈಗೂ ಹೇಳ್ತಾ ಇದ್ದೀವಿ ಇಲ್ಲೇ ಇರಲಿಕ್ಕೆ. ನಿನ್ನೂ ಕೂಡ ಹೇಳಿದ್ದೆ ನಾನು, ಇಲ್ಲಾರ ಇರಿ ಅದಕ್ಕೆ ಅಲ್ಲಾರ ಇರಿ. ನಿನ್ನೂ ಕೂಡ ಹೇಳಿದ್ದೆ ನಾವೇನು ಬಿಟ್ಟು ಹೋಗೋದು ಹೇಳ್ತಾ ಇದ್ದೆ ನನಗೆ. ಕಾಂಗ್ರೆಸ್ ಬಿಟ್ಟು ಹೋಗ್ತಾ ಹೇಳ್ತಾನೆ ಇಲ್ಲ. ಫಸ್ಟ್ ಪ್ರಯಾರಿಟಿ ಇಲ್ಲೇ. ಮತ್ತು ನಾನೇ ಹೋಗ್ತೀನಿ ನಾವೇನು ಮಾಡೋದು ಅದಕ್ಕೆ? ಬೇರೆಯವ್ರ ಮ್ಯಾಗ ಆರೋಪ ಮಾಡಿದ್ರೆ ಸರಿ ಇಲ್ಲ. ಇನ್ನೂ ಮ್ಯಾಚುರಿಟಿ ಬರಬೇಕು ಪಾಲಿಟಿಕಲಿ ಸೋಷಿಯಲಿ. ಇನ್ನೂ ಮ್ಯಾಚುರಿಟಿ ಬಂದಿಲ್ಲ. ಸುಮ್ಮನೆ ಬಾಯಿ ಬಂದಾಗ ಏನೋ ಹೇಳೋದು ಹೋಗೋದು ಗೊಂದಲ ಸೃಷ್ಟಿ ಮಾಡಿ ಸರಿಯಲ್ಲ. ಅದಕ್ಕೆ ಯಾವ್ದಾರು ಒಂದು ಸ್ಪಷ್ಟ ನಿರ್ಧಾರ ಬರಬೇಕಂತ ಅಷ್ಟೇ ನಮ್ದು ಈ ಸಂದರ್ಭದಲ್ಲಿ ಹೇಳೋದು. ಸರ್ ಅದೇ ಈಗ ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡ್ತೀನಿ, ನಾನು ಅದನ್ನು ಲಕ್ಕಣಿ ಬಿಟ್ಕೊಡ್ತೀನಿ. ಈ ಸಲ ಮಾತ್ರ ಇಲ್ಲಿ ಸ್ಪರ್ಧೆ ಮಾಡ್ತೀನಿ. ಈಗ ಬೈ ಎಲೆಕ್ಷನ್ ಆಗುತ್ತೆ, ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಮಕನಮಡಿಯಿಂದ ಸ್ಪರ್ಧೆ. ಅದೇ ಅವಾಗ ಇನ್ನೂ ಈಗ ಹತ್ರ ಈ ಟೂ ಅರ್ಲಿ ಯಮಕನಮಡಿ ಬರ್ದು ಟೂ ಅರ್ಲಿ. ಆಮ್ಯಾಗ ಬರಲಿ 4 ವರ್ಷ ನಂತರ ಬರಲಿ. ಅವಾಗ ಏನೇನಾಗಿರ್ತೈತೆ ಎಂತೂ ಕತೆ ಗೊತ್ತಾಗಲ್ಲ. ಯಾರ್ಯಾರು ಸ್ಥಾನಮಾನ ಪೊಸಿಷನ್ ಇರ್ತದೆ ಗೊತ್ತಾಗಲ್ಲ. ಅದು ಈಗ ಟೂ ಅರ್ಲಿ ಯಮಕನಮಡಿ. ಈಗ ಏನಿದ್ರು ಗೋಕಾಕ್ ಬಗ್ಗೆ ಅಷ್ಟೇ ವಿಚಾರ. ಅದ ಸೇಮ್ ತೊಗೊಂಡ್ಬಿಡ್ರಿ, ಮತ್ತೆ ಸಪ್ರೇಟಾಗಿ ಇಲ್ಲಿ ಇಟ್ಟು ಅದನ್ನ ತೊಗೊಂಡ್ಬಿಡ್ರಿ. ಮತ್ತೇನು ಅದನ್ನ ಇಟ್ಬಿಡಿ. ತೊಂದರೆ ಆಲ್ರೆಡಿ ತೊಂದರೆ ಇಟ್ಟು ಅಷ್ಟೇ. ರಮೇಶ್ ಜಾರಕಿಹೊಳಿ ತಮ್ಮಿಗೆ ಒಂದು ಗಂಭೀರವಾದ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಸರ್ಕಾರ ಬಂಡಾಯ ಭಿನ್ನಮತಕ್ಕೆ ಸತೀಶ್ ಜಾರಕಿಹೊಳಿ ಪ್ರಮುಖ ಕಾರಣ ಅಂತ